ಸಿಲಿಕಾನ್ ಸಿಟಿ ಬೆಂಗಳೂರಿನ ಶಾಲಾ ಕಾಲೇಜುಗಳಿಗೆ ಇತ್ತೀಚೆಗೆ ಈ ಹುಸಿ ಬೆದರಿಕೆಯ ಮೇಲೊಂದು ಬರ್ತಾ ಇತ್ತು. ಇದರ ಬೆನ್ನು ಬಿದ್ದಂತಹ ಪೊಲೀಸರು ಆ ಮೇಲ್ ಕಳಿಸ್ತಾ ಇದ್ದಂತಹ ವ್ಯಕ್ತಿಯನ್ನ ಟ್ರೇಸ್ ಮಾಡಿದ್ದಾರೆ. ಅದು ಕಿಲಾಡಿ ಲೇಡಿ ಅನ್ನೋದು ಗೊತ್ತಾಗ್ತಾ ಇದೆ. ಈಗ ಆಕೆಯ ವಿಚಾರಣೆಯನ್ನ ಪೊಲೀಸರು ಚುರುಕುಗೊಳಿಸಿದ್ದಾರೆ. ಹುಸಿ ಬಾಂಬ್ ಆರೋಪಿತೆಯ ವಿಚಾರಣೆಯ ವೇಳೆ ಸ್ಫೋಟಕ ಮಾಹಿತಿ ಕೂಡ ರಿವೀಲ್ ಆಗಿದೆ. ಒನ್ ವೇ ಲವ್ ಮಾಡಿದ್ಲಂತೆ, ಮನಸ್ಸಿಗೆ ಘಾಸಿ ಮಾಡ್ಕೊಂಡಿದ್ಲಂತೆ. ರೇನಿ ಜೋಶಿಲ್ಡಾ ಪ್ರೀತಿಸಿದ ಹುಡುಗ ದಿವಿಜ್ಗೆ ಮದುವೆ ಸೆಟ್ ಆಗಿದ್ರಿಂದ ಕೋಪಗೊಂಡ್ಬಿಟ್ಟಿದ್ಲಂತೆ. ಆತನಿಗೆ ಬುದ್ಧಿ ಕಲಿಸ್ಬೇಕು ಅಂಥೇಳಿ ಜ್ಯೋತಿಷ್ಯದ ಮೊರೆ ಹೋಗಿದ್ಲು ಆರೋಪಿತೆ ಅನ್ನೋದು ಗೊತ್ತಾಗ್ತಾ ಇದೆ. ಜ್ಯೋತಿಷಿ ಮಾತನ್ನ ಕೇಳಿ ಅವನೊಬ್ಬ ರೇಪಿಸ್ಟು, ಹೆಣ್ಣು ಬಾಕ ಅಂಥೇಳಿ ಅಪಪ್ರಚಾರ ಮಾಡಿಬಿಟ್ಟಿದ್ದಾಳೆ, ತೇಜೋವಧೆ ಮಾಡಿಬಿಟ್ಟಿದ್ದಾಳೆ. ಕಂಡ ಕಡೆಗಳಲ್ಲಿ ವಿಚಾರಗಳನ್ನು ಹೇಳ್ಬಿಟ್ಟಿದ್ದಾಳೆ. ಆತನ ಕ್ಯಾರೆಕ್ಟರ್ ಸರಿ ಇಲ್ಲ ಅಂಥೇಳಿ ಆತನ ಮೇಲೆ ಅಪವಾದ ಹೊರಿಸುವಂತಹ ಯತ್ನ ಕೂಡ ಆಗಿದೆ. ಇದು ಯಾವಾಗ ವಿಫಲವಾಯಿತು, ಜನ ನಂಬಲಿಲ್ವೋ, ಜ್ಯೋತಿಷಿ ಬಳಿ ಹೋಗ್ತಾಳೆ ಈ ರೇನಿ ಜೋಶಿಲ್ಡಾ. ಭಯೋತ್ಪಾದಕ ಅಂಥೇಳಿ ದಿವಿಜನ್ನ ಬಿಂಬಿಸುವಂತೆ ಜ್ಯೋತಿಷಿ ಸಲಹೆ ಕೊಡ್ತಾರಂತೆ. ದಿವಿಜ್ ಮೇಲೆ ಆತನ ಹೆಸರಿನಲ್ಲಿ ಒಂದು ಮೇಲ್ ಐ ಡಿ ಕ್ರಿಯೇಟ್ ಮಾಡ್ತಾಳೆ. ಅದರಿಂದಲೇ ನಿರಂತರವಾಗಿ ದೇಶದ ನಾನಾ ಕಡೆಗಳಲ್ಲಿ ಈ ಇಮೇಲನ್ನು ಕಳಿಸ್ಕೊಡ್ತಾಳೆ. VPN ಐಡಿಯನ್ನು ಬಳಸಿ ಶಾಲಾ ಕಾಲೇಜುಗಳಿಗೆ ಹುಸಿ ಮೇಲನ್ನು ಕಳಿಸಿದ್ಲು. ಅಸಲಿಗೆ ಆರೋಪಿತೆಯ ಲವ್ ವಿಚಾರ ದಿವಿಜ್ಗೆ ಗೊತ್ತೇ ಇರಲಿಲ್ವಂತೆ. ಒನ್ ವೇ ಲವ್ಗಾಗಿ ಹುಸಿ ಬಾಂಬ್ ಮೇಲ್ ಮಾಡಿ ಈಗ ಅರೆಸ್ಟ್ ಆಗಿದ್ದಾಳೆ. ಈಕೆ ಯಾವುದೋ ಹೊರ ರಾಜ್ಯದ ಜೈಲಿನಲ್ಲಿದ್ಲು. ಈಗ ಆಕೆಯನ್ನು ಬೆಂಗಳೂರಿಗೆ ಕರ್ಕೊಂಡ್ಬಂದಿದ್ದಾರೆ. ಪೊಲೀಸರು ಈಗ ವಿಚಾರಣೆಯನ್ನು ನಡೆಸಿದಂತಹ ಸಂದರ್ಭದಲ್ಲಿ ಈಕೆಯ ಒನ್ ವೇ ಲವ್ ಸ್ಟೋರಿ ಗೊತ್ತಾಗಿದೆ. ಕೈಗೆ ಸಿಗದೆ ಇರೋ ಹಣ್ಣು ಹುಳಿ ಅಂದ್ಕೊಂಡು ಸುಮ್ಮನಾಗಿರಬೇಕಿತ್ತು. ಅದನ್ನು ಬಿಟ್ಟು ನನಗೆ ಸಿಗದೇ ಇರುವಂತಹ ದಿವಿಜ್ ಅನ್ನುವಂತಹ ಹುಡುಗ ಮತ್ತಿನ್ಯಾರಿಗೂ ಕೂಡ ಸಿಗಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಏನೇನು ಪ್ರಯತ್ನಗಳನ್ನು ಮಾಡಬೇಕೋ ಆ ಎಲ್ಲ ಪ್ರಯತ್ನಗಳನ್ನು ಕೂಡ ಈ ರೇನಿ ಜೋಶಿಲ್ಡಾ ಮಾಡಿದ್ಲು ಅನ್ನೋದು ಪೊಲೀಸರ ತನಿಖೆಯ ಮೂಲಕ ಗೊತ್ತಾಗ್ತಾ ಇದೆ.